ಇನ್ನೊಂದು ಇದೊಂದು ಓಕೆ. ಪ್ರಧಾನಿ ನರೇಂದ್ರ ಮೋದಿ 3 ದೇಶಗಳ ವಿದೇಶ ಪ್ರವಾಸದ ಭಾಗವಾಗಿ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿದ್ದಾರೆ. ಇಂಡೋನೇಷ್ಯಾ ಪ್ರವಾಸ ಮುಗಿಸ್ಕೊಂಡು ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ. ಆಸ್ಟ್ರೇಲಿಯಾದಿಂದ ನ್ಯೂಜಿಲೆಂಡಿಗೆ ಹೋಗಿ ವಾಪಸ್ ಭಾರತಕ್ಕೆ ಬರ್ತಾರೆ. 40 ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡಿಗೆ ಹೋಗ್ತಾ ಇರೋದಂತೆ. ಇಂಡೋನೇಷ್ಯಾದಲ್ಲಿರುವ ಭಾರತೀಯರು ಇಂಡಿಯನ್ ಡಯಾಸ್ಪೋರಾನ ಹೆಂಗೆ ಉದ್ದೇಶಿಸಿ ಮಾತಾಡಿದ್ರಲ್ಲ, ಹಾಗೆ ನರೇಂದ್ರ ಮೋದಿ ಆಸ್ಟ್ರೇಲಿಯಾದಲ್ಲಿರುವ ಭಾರತೀಯ ಸಂಜಾತರು ಇಂಡಿಯನ್ ಡಯಾಸ್ಪೋರಾನ ಉದ್ದೇಶಿಸಿ ಮಾತಾಡಿದ್ರು. ಅಲ್ಲಿ ಅಂದರೆ ಈ ಆಸ್ಟ್ರೇಲಿಯಾ ಪ್ರವಾಸದ ಬಗ್ಗೆ ಹೇಳೋದಕ್ಕೆ ತುಂಬ ಇದ್ದಾವೆ, ಬೇರೆ ಸುದ್ದಿಗಳು ಜಾಸ್ತಿ ಇರೋದಕ್ಕೆ ಇದೊಂದು. ಅಂದರೆ ಆಪರೇಷನ್ ಸಿಂಧೂರದ ವಿಷಯವನ್ನು ಪ್ರಧಾನಿ ನರೇಂದ್ರ ಮೋದಿ ವೇದಿಕೆಯ ಮೇಲೆ ಪ್ರಸ್ತಾಪಿಸಿದಾಗ ಅಷ್ಟು ದೊಡ್ಡ ಸ್ಟೇಡಿಯಂನಲ್ಲಿ ಸೇರಿದ್ದ ಭಾರತೀಯರ ಪ್ರತಿಕ್ರಿಯೆ ಹೆಂಗಿತ್ತು ಅಂತ, ಹೌ ದೇ ರಿಸೋನೇಟೆಡ್ ಅನ್ನೋದನ್ನು ತೋರಿಸೋದಕ್ಕಷ್ಟೇ ಇದು. ಪ್ರಧಾನಿ ನರೇಂದ್ರ ಮೋದಿಯವರು ಮಾತಾಡೋದಕ್ಕೆ ಹೇಳಿದ್ರು. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಡೆಮೋ ನೋಡಿದ್ದೀರಿ, ಭಯೋತ್ಪಾದಕರ ಅಡ್ಡೆಗಳಲ್ಲಿ ಸ್ಫೋಟ ಸಂಭವಿಸ್ತಾ ಇದ್ದರೆ ಅದರ ಪ್ರತಿಧ್ವನಿ ಪ್ರಪಂಚದ ತುಂಬ ಕೇಳಿಸ್ತಾ ಇತ್ತು. ಇದರಿಂದ ನಿಮಗೆ ಗರ್ವ ಆಗಿದೆಯೋ ಇಲ್ಲವೋ ಅಂತ ಕೇಳಿದ್ರು. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.